ತಗೊಂಡು ಟೇಸ್ಟ್ ಮಾಡೋಣ ಅಂತ. ಈಗ ನೀವೇನ ಹೇಳಿದ್ದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಈಗ ನೀವೇನ ಹೇಳಿದ್ದು ಐಸ್ ಕ್ರೀಮ್ದು. ಅದಕ್ಕೆ ಇವಾಗ ನೋಡೋಣ, ನನಗೆ ಡೆಸರ್ಟ್ ಅದಲ್ಲ ಇಲ್ಲ ಪುಡಿಂಗ್ ಥರ ಬೇಕು. ನಾನು ಯಾವಾಗಲೂ ಮಾಡ್ತೀನಿ, ಬರ್ತಡೇಗೆ ಅಂದ್ಕೊಂಡಿದ್ದೀನಿ. ಈ ಮಿಕ್ಕಿ ಮೌಸ್ಗಳೆಲ್ಲ ಬರುತ್ತೆ ನಾವು ಎಡಿವಲ್ಲ, ಆ ಥರದಲ್ಲಿ ಮಕ್ಕಳಿಗೆಲ್ಲ ಮಾಡಿಸ್ಕೊಡೋಣ ಅಂತ ನೋಡೋಣ. ಸಾಲಿಡ್ ಪ್ಲ್ಯಾನ್ ಮಾಡಿದ್ದೀನಿ, ಅದಾಗಬೇಕಷ್ಟೇ ಅಷ್ಟೇ ಆದರೆ ಚೆನ್ನಾಗಿರುತ್ತೆ. ನೋಡಿ ಈಗ ಎಲ್ಲರೂ ಮಾಡ್ತಾರೆ. ನಾವು ಪಬ್ಬಾಸ್ ಅಂತ ಐಸ್ ಕ್ರೀಮ್ ಶಾಪಿಗೆ ಬಂದಿದ್ದೀವಿ. ನೋಡಿ, ಇದು ಮ್ಯಾಂಗ್ಳೂರಲ್ಲಿ ಇವರು ಓಪನ್ ಮಾಡಿದ್ದಂತೆ ಫಸ್ಟ್ ಐಸ್ ಕ್ರೀಮ್ ಸ್ಟಾರ್ಟ್ ಮಾಡಿದಾಗ. ಮಂಗಳೂರಿಗೆ ಬಂದವರೆಲ್ಲ ಈ ಪಬ್ಬಾಸ್ ಬಂದು ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾರಂತೆ. ಹಾಗಾಗಿ ಈಗ ನಾವು ಕೂಡ ಒಳಗಡೆ ಹೋಗ್ತೀವಿ, ಹೇಗಿರುತ್ತೆ ನೋಡೋಣ. ನನಗಂತೂ ಪುಡ್ಡಿಂಗ್ ತಿನ್ನೋಣ ಅಂತ ಆಸೆ ಇದೆ. ಅವರು ಈವ್ನಿಂಗಲ್ಲ ಇವಾಗಲೂ ಮಾಡಿಕೊಡ್ತೀವಿ ಅಂತಂದರೆ ತಿನ್ಬೋದು. ನನಗೆ ತುಂಬ ಇಷ್ಟ ಆಗ್ತಾಯಿದೆ ಪುಡ್ಡಿಂಗ್, ಡೆಸರ್ಟ್ ಏನಾದರೂ ಆಗಲಿ ಮಾಡಿಸ್ಕೊಂಡು ತಿನ್ನೋಣ ಅಂತ. ನೋಡಿ ಇಲ್ಲಿ ಶೇಕ್ಸು, ಡ್ರಿಂಕ್ ಐಸ್ ಕ್ರೀಮು, ಸಿಪ್ ಬೈ ಸಿಪ್ಪು ಅದೆಲ್ಲ ಇದೆ ಅಂತ ಹಾಕಿದ್ದಾರೆ. ಇವಾಗ ಹೋಗಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ನನಗಂತೂ ಒಳಗೆ ಹೋಗ್ಬೇಕು ಅಂತ ಇದ್ದೀನಿ. ನೋಡಿ, ಪಾನ್ ಥರನೂ ರೆಡಿ ಮಾಡಿದ್ದಾರೆ, ಎಲ್ಲ ಥರ ಇದೆ. ಒಳಗೆ ಹೋಗೋಣ. ಹಾಯ್, ಏನು ಹೆಸರು? ಕೋಕೋ. ಇಲ್ಲಿ ನೋಡು, ನೀನು ಬೆಳ್ಳಕ್ಕಿದೆ ಅದಕ್ಕೆ ಕಾಣದೇ ಇಲ್ಲ ಇದರಲ್ಲಿ. ತಿನ್ನಿಸ್ತೀರಾ ಅದಕ್ಕೆ? ತಿನ್ನಿಸಿ. ಈಗ ತಿನ್ನೋದಿಲ್ಲ. ಜಾಣ ಜಾಣ. ಅದು ನಿಮ್ದ? ಹಾಯ್, ಏನು ಹೆಸರು? ಸ್ಕಾಚ್ ನೀನು? ಹಾಂ, ಪಬ್ಬಾಸ್ ಬಂದಿದೀಯಾ? ಐಸ್ ಕ್ರೀಮ್ ತಿನ್ಲಿಕ್ಕೆ? ಐಸ್ ಕ್ರೀಮ್ ತಿನ್ಲಿಕ್ಕೆ ಬಂದಿದೀಯಾ? ಹಾಂ, ಎಲ್ಲ ಐಸ್ ಕ್ರೀಮ್ ತಿನ್ಬೇಕಲ್ವಾ ನೀವೆಲ್ಲ? ಹಾಂ,